ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಹೇಳ್ತಾರೆ. ಕೋಟ್ಯಾಂತರ ರೂಪಾಯಿ ಮದುವೆಗಳಿಂದ ಹಿಡಿದು ಒಂದು ಸಿಂಪಲ್ ರಿಜಿಸ್ಟರ್ ಮ್ಯಾರೇಜ್ ತನಕನೂ ನಾವು ನೋಡಿರ್ತೀವಿ. ನಮ್ಮ ಸಂಬಂಧಿಕರಲ್ಲಾಗಲಿ, ನಮ್ಮ ಸ್ನೇಹಿತರಲ್ಲಾಗಲಿ, ನಮ್ಮ ಸುತ್ತಮುತ್ತ. ಯಾವ ಮದುವೆ ಬೆಟರು, ಯಾವ ರೀತಿ ಮದುವೆ ಆಗೋದು ಬೆಟ್ರು, ಯಾವ ಬಡ್ಜೆಟಲ್ಲಿ ಮದುವೆ ಆಗೋದು ಬೆಟ್ರು ಅಂತ ನಮ್ಮ ಜನ ಅವರ ಅಭಿಪ್ರಾಯ ಏನೋ, ಅವ್ರ ತಿಳುವಳಿಕೆಯಿಂದ ಏನು ಹೇಳ್ತಾರೆ ತಿಳ್ಕೊಳ್ಳೋಣ ಅಂತ. ಈ ಬಡ್ಜೆಟಲ್ಲಿ ಮದುವೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಥವಾ ಈ ರೀತಿ ಮದುವೆ ಆದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಜನರಲೈಸ್ ಮಾಡೋಕ್ಕಾಗಲ್ಲ, ಬಟ್ ಸ್ಟಿಲ್ ಮದುವೆ ಆಗೋದು ಒಂದೇ ಸರಿ ಅಲ್ವಾ. ಆಗೋದಿದ್ರೆ ಒಂದೇ ಸರಿ ಚೆನ್ನಾಗಾಗಬೇಕು ಅಷ್ಟೇ. ಫುಲ್ ಆಡಂಬರ ಅಂತಲೇ ಇಲ್ಲ, ಲೈಕ್ ಆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಈ ಮದುವೆ ಈ ಥರ ಆಗಬೇಕಾಗಿತ್ತು, ಇಷ್ಟು ಚೆನ್ನಾಗಾಗಿದೆ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. 35 lakhsಲ್ಲಿ ಮಿನಿಮಮ್ ಬಜೆಟ್. ಬಿಕಾಸ್ ನಾನು ನಮ್ಮ ಫ್ಯಾಮಿಲೀಸ್ ನೋಡಿರೋ ಪ್ರಕಾರ ಅಟ್ಲೀಸ್ಟ್ ಮಿನಿಮಮ್ ಸ್ವರ್ಗ ಟೈಪ್ ಬೇಕಂದ್ರೂ ಅವ್ರಿಗೆ ಅವ್ರ ಲೈಫ್ ಸ್ಯಾಟಿಸ್ಫ್ಯಾಕ್ಷನ್, ಅಟ್ಲೀಸ್ಟ್ ಆಲ್ಬಮ್ಗೋಸ್ಕರ ಅವ್ರ ಮೆಮೊರೀಸ್ ನೋಡ್ಬೋದು, ಹಿಂದೆ ಹೋಗ್ಬಿಟ್ಟು ನಮ್ಮ ಮದುವೆ ಹೀಗಿತ್ತು ಅಂತ. ಮಿನಿಮಮ್ 35 lakhs ಇದ್ದರೆ ಅಟ್ಲೀಸ್ಟ್ ಸ್ಯಾಟಿಸ್ಫೈ. 35 ಮಿನಿಮಮ್. ಅವರ ಅನುಕೂಲದಲ್ಲಿ ಇವತ್ತು ವರದಕ್ಷಿಣೆ ಅನ್ನೋ ಪೀಠಿಗೆ ತೊಳಗುಂಟೀಗ. ಆದರೆ ಒಂದು ಮದುವೆ ಸಿಂಪಲ್ ಖರ್ಚು ಅಂದರೆ ಒಂದು 2 ಚೌಟ್ರಿಗೆ ಹೋಗಬೇಕಾಗ್ತದೆ. ಸಿಂಪಲ್ ಚೌಟ್ರಿ ಟೋಟಲಿ ಒಂದು 2-2.5 ಲಕ್ಷದಲ್ಲಿ ಊಟ, ಯಾವ ಟಿಫನ್ನು, ಬಂದು ಹೋದರ್ದೆಲ್ಲ ನೋಡಿ ಒಂದು 2.5 ಲಕ್ಷ ರೂಪಾಯಿಗೆ ಮುಗಿದು. ಶ್ರೀಮಂತರ ಮದುವೆಗೆ ಅವ್ರು ಬಂದರು, ಇವ್ರು ಬಂದರು, ಅವ್ರಿಗೆ ಗಿಫ್ಟು 3 ಲಕ್ಷದ ಗಿಫ್ಟು, 1 ಕೋಟಿ ಗಿಫ್ಟು, ಇವೆಲ್ಲ ವೇಸ್ಟು. ಬಡವರ ಕಲ್ಯಾಣಕ್ಕೆ ಕೊಟ್ಟಿದ್ದರೆ ಏನೋ ಒಂದು ಅನುಕೂಲ ಆಗೋದು. ಆದ್ದರಿಂದ ಬಡವ್ರ ಮನೆ ಮದುವೆನೇ ಚೆಂದ. ಅಂದರೆ ನಮ್ಗೆ ಎಷ್ಟು ಕಮ್ಮಿ ಆಗಿದೆ ಅಷ್ಟು ಒಳ್ಳೆಯದು. ಕಮ್ಮಿ ಆದರೆ ಒಳ್ಳೆಯದು. ದೊಡ್ಡ ಶ್ರೀಮಂತರು ಇದು ಮಾಡ್ತಾರೆ. ನಾವು ಬಡವ್ರ ತಕ್ಕನಾಗ ಕಮ್ಮಿ ಇದು ಬಜೆಟ್ ಆದರೆ ಒಳ್ಳೆಯದು ಸರ್. ಒಂದು ಅಂದಾಜು ಸರ್ ಎಷ್ಟರಲ್ಲ? ಅಂದಾಜು ಅದು ಒಂದು 7 ಲಕ್ಷ 8 ಲಕ್ಷ ಆದರೆ ನಮ್ಗೆ ಇದು ಒಳ್ಳೆಯದು. ಡಿಪೆಂಡ್ ಆಗುತ್ತೆ. ಒಬ್ರೊಬ್ರು ಆಸೆ ಒಂದೊಂದು ಥರ ಇರುತ್ತೆ. ಜೋರಾಗಿ ಮಾಡ್ಕೋಬೇಕು ಅಂತ ಒಬ್ರದ್ದು ಇರುತ್ತೆ. ಸಿಂಪಲ್ ಆಗಿದ್ರೂ ಮೀನಿಂಗ್ಫುಲ್ ಆಗಿದ್ದರೆ ಚೆನ್ನಾಗಿರುತ್ತೆ ಅಂತ ಕೆಲವ್ರದ್ದು ಇರುತ್ತೆ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ದ ಪರ್ಸನ್. ಹೆಂಗಾನ ಆಗಲಿ ಮೀನಿಂಗ್ಫುಲ್ ಆಗಿ ಕೊನೆಯಲ್ಲಿ ಚೆನ್ನಾಗಿದ್ರೆ ಅದೇ ಗುಡ್ ಥಿಂಗ್ ಅನ್ಸುತ್ತೆ. ಈ ಡೌರಿ ಸಿಸ್ಟಮ್ ನಾವು ಎಲ್ಲಿವರೆಗೂ ಕೊಡ್ತಾ ಇರ್ತೀವೋ ಅಲ್ಲಿವರೆಗೂ ತೊಗೊಳೋರು ಕಮ್ಮಿ ಆಗಲ್ಲ. ಸೊ ಯಾರ್ಯಾರು ಮದುವೆ ಆಗ್ತಾರೋ ಅವ್ರು 1 ರೂಪಾಯಿನೂ ಡೌರಿ ಕೊಡಬಾರ್ದು. ನಾನು ಹೇಳ್ತಿದ್ರೆ ನಾನು 1 ರೂಪಾಯಿ ಕೊಡೋಲ್ಲ. ಏನು ಗೊತ್ತಾ, ನಾವು ಎಜುಕೇಟೆಡ್ ಆಗಿರ್ತೀವಿ, ನಾವು ಹೋಗಿ ದುಡಿತೀವಿ, ನಾವು ಯಾಕೆ ಡೌರಿ ಕೊಟ್ಟು ಮದುವೆ ಆಗಬೇಕು? ಇಂಡಿಪೆಂಡೆಂಟ್ ಆಗಿರಬೇಕು. ಹುಡುಗಿರು ಎಲ್ಲರೂ ಇಂಡಿಪೆಂಡೆಂಟ್ ಆಗಿರಬೇಕು. ಈ ಥರ ಥಿಂಕ್ ಮಾಡೋರನ್ನ ಎಲ್ಲಿಡ್ಬೇಕು ಅಲ್ಲೇ ಇಡಬೇಕು, ಆ ಥರ. ಸೊ ನಾವು ಸೊಸೈಟಿನ ಫೇಸ್ ಮಾಡಬೇಕಂದ್ರೆ ಇಂಡಿಪೆಂಡೆಂಟ್ ಆಗಿರಬೇಕು, ಬ್ರಾಡಾಗಿ ಥಿಂಕ್ ಮಾಡಬೇಕು, ಥರ ಚಿಲ್ಲಾಗಿರಬೇಕು ಅಷ್ಟೇ. ಅದೆಲ್ಲ ಅವ್ರವ್ರ ಮೈಂಡ್ ಸೆಟ್ ಬೇಕಿದ್ರೆ ಕೆಲವರು ಏನೂ ಇಲ್ಲ, ಸಿಂಪಲಾಗಿ ದೇವಸ್ಥಾನದಲ್ಲಿ ಮದುವೆ ಆಗೋರು ಕೂಡ ಇರ್ತಾರೆ. ಕೆಲವರು ತುಂಬ ರಿಚ್ ಆಗಿರೋರು, ತುಂಬ ಇವಾಗ ರೀಸೆಂಟಾಗಿ ನೋಡ್ಬೋದು ಅಂಬಾನಿ ಅವ್ರ ಮಗಂದು ಎಷ್ಟು ಕ್ರೋಸ್ ಕಟ್ಲಿಕ್ಕೆ ಖರ್ಚು ಮಾಡಿ ಮದುವೆ ಮಾಡಿ. ಬಟ್ ಆ್ಯಕ್ಚುಲಿ ಅಂಬಾನಿ ಅವ್ರಿಗೆ ಅದೆಲ್ಲ ಮ್ಯಾಟರ್ಸ್ ಅಲ್ಲ. ಬಿಕಾಸ್ ಇಟ್ಸ್ ಜಸ್ಟ್ ಲೆಸ್ ದೆನ್ 5% ಅವ್ರ ಅರ್ನಿಂಗ್ಸ್ ಮೇಲೆ, ರೆವೆನ್ಯೂ ಮೇಲೆ ಮಾಡಿದಿರೋದು. ಅದೇ ಅವ್ರವ್ರ ಮೈಂಡ್ ಸೆಟ್ ಸರ್. ಅವ್ರಿಗೆ ಆ ಥರ ಬೇಕು ಆ ಥರ ಆಗ್ತಾರೆ. ಅದ್ರ ಬಗ್ಗೆ ನಂದೇನು ಸರ್. ನಮ್ಮ ಫ್ಯಾಮಿಲಿ ಪ್ರಕಾರ ಅದೆಲ್ಲ ನೋಡಿದ್ರೆ ಬಟ್ ನನಗೆ ಅನ್ಸೋದಂದರೆ ಅದೇ 55 to 65 ಆ ಥರ ಅನ್ಸುತ್ತೆ. ನನ್ನ ಡ್ರೀಮ್ ಅಂತಂದರೆ ನಾರ್ಮಲ್ ಆಗಿ ಅಂದರೆ ನನ್ನ ಡ್ರೀಮ್ ಒಂದು ಇಂಪಾರ್ಟೆಂಟ್ ಆಗಲ್ಲ, ಪಾರ್ಟ್ನರ್ದು ಡ್ರೀಮ್ ಗೊತ್ತಾಗಬೇಕಲ್ಲ. ಸೊ ಅವ್ರಿಗೆ ನನಗೆ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ನೋಡಿ ಪ್ಲ್ಯಾನ್ ಮಾಡೋದು. ಆಮೇಲೆ ಯಾವ್ದಾದ್ರು ಫೇವ್ರೇಟ್ ಡೆಸ್ಟಿನೇಷನ್ ಥರ ಇದೆ ಅಥವಾ ಅದು ಯಾವ್ದಾದ್ರು ಒಂದು ಐಡಿಯಾ ಇದೆ ಹಿಂಗೆ ಆಗಬೇಕು? ಸುಮ್ಮನೆ ಒಂದು ಲೈಕ್ ಕೇರಳ ಟೈಪೆಲ್ಲ ಮಾಡ್ಕೋತಾರೆ ಅಲ್ವಾ, ಸ್ವಲ್ಪ ನದಿ ಹತ್ರ ಅಲ್ಲೆಲ್ಲ ನಿಂತ್ಕೊಂಡು ಅಷ್ಟೇ. ನೇಚರಲ್ಲಿ ಮಾಡ್ಕೊಳಕ್ಕೆ ಇಷ್ಟ ತುಂಬ. 5 ಲಕ್ಷ 10 ಲಕ್ಷ ಖರ್ಚು ಮಾಡೋದಕ್ಕಿಂತ ಒಂದು ದೇವಸ್ಥಾನಕ್ಕೆ ಹೋಗಿ ತಂದೆ ತಾಯಿ ತಾನು ಇಷ್ಟಪಡೋ ಸ್ನೇಹಿತರ ಜೊತೆ ಮದುವೆ ಮಾಡಿಕೊಂಡು ಅದೇ ದುಡ್ಡನ್ನ ಯಾರು ಬಡ ಬಗ್ಗರು ಇರ್ತಾರೋ ಅಂಥವ್ರಿಗೆ ಸಹಾಯ ಮಾಡೋದು ಒಳ್ಳೆಯದು ಅಂತ. ನೋಡಪ್ಪ, ನಾವು ಈ ಬಜೆಟಲ್ಲಿ ಮಾಡ್ತೀವಿ, ನಾಳೆ ಮಕ್ಕಳು ಹುಟ್ಟೋಕ್ಕೆ ಆ ದುಡ್ಡು ಮಿಕ್ಕಿದ್ರೆ ನಿಮ್ಗಾಗ್ತೀವಿ. ಆ ಬಜೆಟಲ್ಲಿ ಮುಕ್ಕಿದ್ದು ಅವ್ರಿಗೇನೋ ಒಂದು ಉಪಯೋಗದ ದಾರಿ ತೋರಿಸ್ಬೇಕು. ಯಾರೇ ಆಗಿರಲಿ, ಅವನು ಗಂಡಸಂತ ಬಂದಿರ್ತಾನೆ, ಅವ್ನ ಟೈಮ್ ಕೆಟ್ಟಾಗ ಕೆಲಸ ಬಿಟ್ಟು ಬರ್ತಾನೆ. ಆ ದುಡ್ಡು ಇಟ್ಕೊಂಡ್ರೆ ಒಂದು ಅಂಗಡಿ ವ್ಯಾಪಾರನೋ ಏನೋ ಒಂದು ಕೆಲಸ ಮಾಡ್ತಾನಲ್ವಾ. I always keep it simple. I always want to keep it simple. So for me it should be around like 20 to 30 lakhs. That's all, not to exceed it. I know with the current scenario it will be more than that, but still I want to keep it simple. So yeah, around 30 to 40. I want to have a temple kind of wedding. Yeah. So usually my family they do it in temples. So we have our own temple deity. There we do a marriage. So there only I wish to have a marriage. Sir, ಚೌಟ್ರಾಗಾದ್ರೂ ಮದುವೆನೇ, ದೇವಸ್ಥಾನದಾಗಾದ್ರೂ ಮದುವೆನೇ, ಕೊಡಲಿ ಲಾಟಿ ಕಟ್ಟೋದು ತಾಳಿನೇ. ಬಾವಿಗೆ ಬೀಳೋದೇ ಮೇನ್ ಇಂಪಾರ್ಟೆಂಟು, ಇನ್ನೇನು ಇಲ್ಲ. ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ದೇವಸ್ಥಾನದಲ್ಲೇ ಮದುವೆ ಆಗಬೇಕು. ಸುಮ್ಮನೆ ಅಷ್ಟು ಕೋಟಿ ಇಷ್ಟು ಕೋಟಿ ಎಲ್ಲ ಖರ್ಚು ಮಾಡ್ಕೊಂಡು ಅದೆಲ್ಲ ವೇಸ್ಟ್ ಮಾಡೋ ಬದಲು ಒಂದೊಳ್ಳೆ ಅನಾಥಾಶ್ರಮಕ್ಕೋ ಇಲ್ಲಾಂದ್ರೆ ಯಾರೋ ಬಡವ್ರ ಬಗ್ರಿಗೋ ಅವ್ರಿಗೆಲ್ಲ ಕೊಟ್ಟರೆ ಅನುಕೂಲ ಆಯ್ತದೆ ಅಷ್ಟೇ, ಇನ್ನೇನಿಲ್ಲ. ಒಂದು ದಿನಕ್ಕೆ ಮದುವೆಗೆ 10 ಲಕ್ಷ 15 ಲಕ್ಷ ಖರ್ಚು ಮಾಡಿದ್ರು ವೇಸ್ಟು. ಅದ್ರ ಬದಲು ಸಿಂಪಲಾಗಿ ದೇವಸ್ಥಾನದಲ್ಲಿ ಮದುವೆ ಆಗ್ಬಿಟ್ಟು ಅಚ್ಚುಕಟ್ಟಾಗಿ ಅವ್ರ ಫ್ಯಾಮಿಲಿಗೆ ಏನಾರು ಯೂಸ್ ಆಗುತ್ತಾ, ಏನಾರು ಮಕ್ಕಳು ಇಲ್ಲಾಂದ್ರೆ ಅವರು ಮದುವೆ ಆದಮೇಲೆ ಏನಾರು ಹೆಲ್ಪ್ ಆದರೂ ಓಕೆ ಆಗುತ್ತೆ. ಸೊ
ಸೊ ಎಷ್ಟು ದುಡ್ಡಲ್ಲಿ ಮದುವೆ ಆಗ್ತೀವಿ ಅನ್ನೋದು ಮ್ಯಾಟ್ರ್ ಅಲ್ಲ, ಎಷ್ಟು ಖುಷಿಯಾಗಿ ಆಗ್ತೀವಿ ಇರ್ತೀವಿ ಅನ್ನೋದೇ ಮ್ಯಾಟ್ರು ಅಷ್ಟೇ, ಇನ್ನೇನಿಲ್ಲ ಸಿಂಪಲ್ಲಾಗಿ.